ನೋ, ಇಷ್ಟು ಜನರ ಮುಂದೆ ಶರತ್ ಅವಳನ್ನ ಡಿಫೆಂಡ್ ಮಾಡಿದ್ನ ನೆನೆಸ್ಕೊಂಡ್ರೆ ನನ್ಗೆ ಇರಿಟೇಟ್ ಆಗ್ತಿದೆ. ಹೌದು, ಅಲ್ಲ ಅವಳಿಗೆ ಎಲ್ಲರ ಮುಂದೆ ಇನ್ಸಲ್ಟ್ ಆಗುತ್ತೆ ಅಂತ ನಾನು ಎಷ್ಟು ಆಸೆ ಪಟ್ಟಿದ್ದೆ. ಆದ್ರೆ ಆ ಶರತ್ ಎಲ್ಲಿದ್ನೋ ಏನೋ, ಒಂದೇ ಒಂದು ಖಡಕ್ ಲುಕ್ಕಲ್ಲಿ ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟ. ಬಟ್ ಶರತ್ ಯಾವಾಗಿಂದ ಅವಳಿಗೆ ಸಪೋರ್ಟ್ ಮಾಡಕ್ ಶುರು ಮಾಡಿದ್ರು? ನನಗನ್ಸತ್ತೆ ಇವಳೇ ಏನೋ ಮಾಡಿ ಅವಳನ್ನ ಡಿಫೆಂಡ್ ಮಾಡೋ ತರ ಮಾಡ್ಕೋತಿದ್ದಾಳೆ. ಇವಳೊಬ್ಳು ಮಾಯಾಂಗನೆ. ದುರ್ಗಾ ಯಾಕೆ ಏನಾದ್ರೂ ಮಾಡ್ಬೇಕು? ಶರತ್ಗೆ ಸ್ವಂತ ಬುದ್ಧಿ ಇಲ್ವಾ? ಎಲ್ಲ ಇವಳು ಮೂಗಿ ನೇರಕ್ಕೆ ಯೋಚನೆ ಮಾಡ್ತಾಳೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಇನ್ಸಲ್ಟ್ ಆಗಿದೆ, ಅವಳಿಗೂ ಇನ್ಸಲ್ಟ್ ಆಗ್ಲೇಬೇಕು. ನಾನು ಹೇಗೆ ಸಫರ್ ಮಾಡಿದ್ದೀನೋ ಅವಳು ಹಾಗೆ ಸಫರ್ ಮಾಡ್ಲೇಬೇಕು. ಅಯ್ಯೋ ಮಾಯಾ, ನಾವು ನಮ್ಮ ಪ್ರಯತ್ನನ ಮಾಡಿದೀವಲ್ವಾ? ಅಲ್ಲ, ನಾನು ಎಷ್ಟು ಕಷ್ಟಪಟ್ಟು ಎಲ್ಲರೂ ಕರ್ಕೊಂಡ್ಬಂದು ನೀಟಾಗಿ ಪ್ಲಾನ್ ಮಾಡಿದ್ದೆ. ಆದ್ರೆ ಹೀಗಾಗುತ್ತೆ ಅಂತ ಯಾರಿಗ್ ಗೊತ್ತಿತ್ತು? ಅವಳಿಗೆ ಅವಮಾನ ಆಗತ್ತೆ ಅಂತ ಅನ್ಕೊಂಡ್ರೆ ಎಲ್ರ ಮುಂದೆ ಶರತ್ ನಮಗೆ ಅವಮಾನ ಮಾಡೋ ತರ ಆಗೋಯ್ತು. ಬಟ್ ಅವಮಾನ ಆಗಿದ್ದಕ್ಕೂ ನನಗೆ ಕೋಪ ಬರ್ತಿಲ್ಲ. ಆದ್ರೆ ಶರತ್ ದುರ್ಗನ್ ಸಪೋರ್ಟ್ ಮಾಡಿ ಮಾತಾಡ್ತಾರಲ್ಲ, ಐ ಕಾಂಟ್ ಟಾಲರೇಟ್ ದಟ್. ಐ ಕಾಂಟ್. ಇಲ್ಲ, ನಾವೇನಾದ್ರೂ ಮಾಡ್ಲೇಬೇಕು. ವಿ ಹ್ಯಾವ್ ಟು ಡೂ ಸಮಥಿಂಗ್ ರೈಟ್ ನೌ. ಆಹಾ, ಟೈಮ್ ಬಾಂಬ್ ರಿಮೋಟ್ ನಾ ಕೈಲಿ ಹಿಡ್ಕೊಂಡಿದ್ದೀನಿ ನೋಡು. ಬಟನ್ ನಾವು ಪ್ರೆಸ್ ಮಾಡ್ಬಿಡ್ತೀನಿ. ರೈಟ್ ನೌ ಅಂತೆ, ರೈಟ್ ನೌ. ಹೇಳಿ, ಏನ್ ಮಾಡ್ತೀರಾ? ಅಯ್ಯೋ, ಸಡನ್ ಆಗಿ ಏನ್ ಮಾಡ್ತೀರಾ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಶರತ್ತು ಬೇರೆ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾನೆ ಮಾಯಾ. ನಾವು ಸೆಕೆಂಡ್ ಪ್ಲಾನ್ ಬಗ್ಗೆ ಏನೋ ಡಿಸೈಡ್ ಮಾಡಿದ್ವಿ ಅಲ್ವಾ? ಅದನ್ನ ರಿಯಲ್ ಆಗಿ ಮಾಡೋದಕ್ಕೆ ನೀನ್ ಫೋಕಸ್ ಮಾಡು. ಅಣ್ಣ, ಎಸ್ ಶಾನ್ವಿ? ಆರ್ ಯು ಓಕೆ? ಯಾ, ಐ ಆಮ್ ಫೈನ್. ಯಾಕೆ ಹಾಕಿ ಕೇಳ್ತಾ ಇದೆಯಾ? ಏನಿಲ್ಲ, ಕೆಲವು ದಿನಗಳಿಂದ ನೀನು ಸೈಲೆಂಟ್ ಆಗಿದ್ದೆ. ಯಾರು ಏನೇ ಹೇಳಿದ್ರು ಅವ್ರನ್ನ ಕನ್ಫ್ರಂಟ್ ಮಾಡ್ಕೋತಿರ್ಲಿಲ್ಲ. ಆದ್ರೆ ಇವತ್ತು ದುರ್ಗನ್ನ ಡಿಫೆಂಡ್ ಮಾಡ್ಕೊಂಡ್ಯಲ್ಲ, ಅದಕ್ಕೆ ಕೇಳಿದೆ. ಅದರಲ್ಲೇನಿದೆ? ನೀನೇ ನೋಡಿದ್ಯಲ್ಲ ದುರ್ಗನ್ ಬಗ್ಗೆ ಅವ್ರು ಎಷ್ಟು ಕೇಳಿದಾಗ ಮಾತಾಡ್ತಾ ಇದ್ರು ಅಂತ. ಎಸ್ ಅಣ್ಣ, ನನಗೂ ಕೋಪ ಬರ್ತಿತ್ತು. ನೀನು ದುರ್ಗನ್ನ ಡಿಫೆಂಡ್ ಮಾಡ್ಕೊಂಡಿದ್ದು ನೋಡಿ ನಂಗೆ ತುಂಬ ಖುಷಿ ಆಯಿತು. ದುರ್ಗನ್ ಸ್ಥಾನದಲ್ಲಿ ಯಾರೇ ಇದ್ರು ನಾನು ಅದನ್ನೇ ಮಾಡ್ತಾ ಇದ್ದೆ ಶಾನ್ವಿ. ವಾಟ್? ಅದೇಗೆ ಸಾಧ್ಯ? ದುರ್ಗಾ ಅಲ್ಲಿರೋದ್ರಿಂದ ನೀನು ಅವ್ರ ಬಗ್ಗೆ ಸ್ಪೆಷಲ್ ಕೇರ್ ತಗೊಂಡು ಹೀಗೆ ಮಾತಾಡ್ದೆ ತಾನೆ? ಕಮಾನ್ ಶಾನ್ವಿ, ಏನು ಮಾತಾಡ್ತಾ ಇದೆಯಾ? ಅಲ್ಲ, ನಾನು ಯಾಕೆ ಅವಳ ಬಗ್ಗೆ ಸ್ಪೆಷಲ್ ಕೇರ್ ತಗೋಬೇಕು? ದುರ್ಗಾ ತುಂಬ ಒಳ್ಳೆ ಹುಡುಗಿ, ನಮ್ಮನೇಲಿ ತುಂಬ ದಿನಗಳಿಂದ ಇದ್ದಾರೆ. ಅವಳ ಬಗ್ಗೆ ಅವ್ರು ಆ ಥರ ಮಾತಾಡಿದ್ದು ನನಗೆ ತಪ್ಪು ಅಂತ ಅನ್ನಿಸ್ತು. ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ ಯಾರೇ ಹಾಗೆ ಮಾತಾಡಲಿ ಅಥವಾ ಯಾರ ಬಗ್ಗೆನೇ ಮಾತಾಡಲಿ, ನಾನು ಅದನ್ನು ಆಪೋಸ್ ಮಾಡೇ ಮಾಡ್ತೀನಿ. ನನಗದು ಇಷ್ಟ ಆಗಲ್ಲ. ಆದರೂ ಶಾನ್ವಿ, ಆದ್ರೂ ಇದ್ರೂ ಏನೂ ಇಲ್ಲ. ಸುಮ್ಮನೆ ಓವರ್ ಥಿಂಕ್ ಮಾಡಬೇಡ. ಐ ಗಾಟ್ ಟು ಗೋ. ಬಾಯ್. ಇಟ್ಸ್ ಓಕೆ ಅಣ್ಣ. ನೀನಿವತ್ತು ದುರ್ಗನ್ನ ಡಿಫೆಂಡ್ ಮಾಡ್ಕೊಂಡಿಲ್ಲ ಅಂತಾನೆ ಅನ್ಕೊಳ್ಳೋಣ. ಆದರೆ ಲೈಫಲ್ಲಿ ಇನ್ನೂ ಬಾಕಿ ಇದೆ. ಅಷ್ಟರಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ನಂಗೆ ಹೋಪ್ಸ್ ಇದೆ. ಹಲೋ ಸರ್, ಶರತ್ ಹಿಯರ್. ಅದು ಡಿವೋರ್ಸ್ ಪೇಪರ್ಸ್ ಎಲ್ಲ ರೆಡಿ ಆಯಿತಾ? ಬೇಕಾದರೆ ನಾನೇ ಆಫೀಸಿಗೆ ಬಂದು ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಇವತ್ತು ಸಂಜೆ ಒಳಗೆ ರೆಡಿ ಆಗಿದ್ರೆ ಒಳ್ಳೆಯದು ಅಂತ. ಥ್ಯಾಂಕ್ ಯು ಸೋ ಮಚ್. ಊಟ ಎಲ್ಲ ಚೆನ್ನಾಗಿತ್ತಾ? ಅಯ್ಯೋ 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 ಅಯ್ಯೋ, ಏನ್ ಮಾಯ ಇದು? ಎಲ್ಲಿಗೆ ಹೋಗ್ತಿದ್ಯಾ? ಅದು ಸೂಟ್ ಕೇಸ್ ತಗೊಂಡು? ಅದು ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಪಾಪ, ನ್ಯಾಯವಾಗಿ ನೋಡ್ಬೇಕಾದ್ರೆ ಮಾಯಾ ಈ ಮನೆ ಸೊಸೆ ಆಗ್ಬೇಕಾಗಿತ್ತು. ಮನೆಗೆ ಸೊಸೆ ಆಗ್ಬೇಕಾಗಿರೋಳೆ ಈಗ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ. ದುರ್ಗಾ, ನಿನ್ನನ್ನು ಹೇಗೆ ಫೇಸ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಿನ್ನ ಮುಂದೆ ತುಂಬ ಚಿಕ್ಕವಳಾಗ್ಬಿಟ್ಟೆ ನಾನು. ನೆನ್ನೆ ನಾನು ಆ ಥರ ಎಲ್ಲ ಬಿಹೇವ್ ಮಾಡಬಾರ್ದಾಗಿತ್ತು. ಬಟ್ ಏನು ಮಾಡೋದು ಹೇಳು? ಮದುವೆ ಆ ಥರ ನಿಂತು ಹೋಯ್ತು ಅನ್ನೋ ಡಿಸಪಾಯಿಂಟ್ಮೆಂಟಲ್ಲಿ ಹುಚ್ಚುಚ್ಚಾಗಿ ಬಿಹೇವ್ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ ದುರ್ಗಾ. ಒಂದು ದಿನದಲ್ಲಿ ನನಗೆಲ್ಲ ಕಳ್ಕೊಂಡ್ಬಿಟ್ಟೆ. ಇಷ್ಟು ದಿನ ನಾನು ಈ ಫ್ಯಾಮಿಲಿಯೊಳಗಿದ್ದೆ. ಬಟ್ ಇವತ್ತು ನಾನೇ ಹೊರಗಿನವಳಾಗ್ಬಿಟ್ಟಿದ್ದೀನಿ. ಮಾಯಾ ಅನಾಥೆ ಅಂತೆ.
ಇಷ್ಟು ದಿನ ಇವರೆಲ್ಲ ಮನೆಯವ್ರ ಥರನೇ ಇದ್ರು. ಪಾಪ ಮಾಯಾ, ಅವಳ ಪರಿಸ್ಥಿತಿ ನೋಡಿದ್ರೆ ಕಳ್ ಚುರುಕನ್ನತ್ತೆ. ಮಾಯಾ ಅಂಬಿಕಾ ತುಂಬಾನೇ ಬೆಸ್ಟ್ ಫ್ರೆಂಡ್ಸು. ಅಂಬಿಕಾ ಹೋದ್ಮೇಲೆ ಮಾಯಾನೇ ಈ ಮನೆಗೆ ಆಶ್ರಯ ಆಗಿದ್ಲು. ಯಾರಾದರೂ ನನ್ನ ತಡೀರಿ, ಒಂದೇ ಒಂದ್ಸಲ ನನ್ನ ಸ್ಟಾಪ್ ಮಾಡಿ. ಯಾರು ಸ್ಟಾಪ್ ಮಾಡಿಲ್ಲ ಅಂದ್ರೆ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗಿಬಿಡತ್ತೆ. ಯಾಕೆ ಯಾರು ನನ್ನ ತಡೀತಿಲ್ಲ? ಒಂದು ನಿಮಿಷ. ನೀವೆಲ್ಲೂ ಹೋಗೋದು ಬೇಡ ಮಾಯ ಮೇಡಮ್, ನೀವಿಲ್ಲೇ ಇರಿ. ದುರ್ಗಾ, ಏನ್ ಹೇಳ್ತಿದ್ಯಾ? ನಾನು ಸರಿಯಾಗೇ ಹೇಳ್ತಾ ಇದ್ದೀನಿ, ನೀವು ಇಲ್ಲೇ ಇರಬೇಕು. ಆದ್ರೆ ಅದು ಹೇಗೆ ಸಾಧ್ಯ ದುರ್ಗಾ? ಈ ಮನೆಗೂ ನನಗೂ ಇನ್ಯಾವುದೇ ರಿಲೇಷನ್ ಉಳ್ದಿಲ್ಲ. ನಾನಿಲ್ಲಿದ್ದೇನು ಮಾಡಲಿ ಹೇಳು? ಐ ಡೋಂಟ್ ಬಿಲಾಂಗ್ ಹಿಯರ್ ಎನಿಮೋರ್. ನಿಮ್ಮ ಜೀವನ ಹೀಗಾಗೋದಕ್ಕೆ ಗೊತ್ತಿದ್ದು ಗೊತ್ತಿಲ್ದೇನೋ ನಾನೇ ಕಾರಣ. ಇಷ್ಟು ದಿನ ನೀವು ಈ ಕುಟುಂಬದವರೇ ಆಗಿದ್ರಿ, ಇವರಲ್ಲೆಲ್ಲ ನೀವು ಒಬ್ರಾಗಿದ್ರಿ.